ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 34ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಇನ್ನು ತಾನು ಗೆಲ್ಲುವುದು ಕಷ್ಟವೆಂಬ ಭಯವಾದಾಗ ಸೀತೆಯನ್ನಾದರೂ ಮೋಸಗೊಳಿಸಬೇಕೆಂದು ರಾಮನ ಮಾಯಾ ಶಿರಸ್ಸನ್ನು ಧನುಸ್ಸನ್ನು ತಂದಿಟ್ಟು ರಾಮನು ಯುದ್ಧದಲ್ಲಿ ಹತನಾದನು. ಯುದ್ಧಕ್ಕಿಂತ ಹೆಚ್ಚಾಗಿ ರಾತ್ರಿಯಲ್ಲಿ ಪ್ರಹಸ್ತನು ಆತನ ಮೇಲೆ ದಾಳಿ ಮಾಡಿ ಆತನನ್ನು ಕೊಂದು ಹಾಕಿದನು ಎಂದು ಸುಳ್ಳು ಹೇಳಿ ಆ ಸೀತೆಯನ್ನು ನಂಬಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ಅಳುತ್ತಿದ್ದ ಸೀತೆಯನ್ನು ಆಕೆಯ ಸಖಿಯಾಗಿ ರಾಕ್ಷಸಿಯರ ಕಾವಲುಗಾರರಲ್ಲಿ ಒಬ್ಬಳಾಗಿದ್ದಂತಹ ಸರಮಿಯು ಸಮಾಧಾನಪಡಿಸುತ್ತಾ ಆ ರಾವಣನು ಹೋದೊಡನೆಯೇ ಆ ರಾಮನ ಶಿರಸ್ಸು ಧನುಸ್ಸು, ಆ ಮಾಯಾ ಶಿರಸ್ಸು ಮಾಯಾ ಧನುಸ್ಸು ಎರಡು ಮಾಯವಾದುದನ್ನು ತೋರಿಸುತ್ತಾ ಅದೆಲ್ಲವೂ ರಾವಣನ ಮಾಯೆ ಎಂದು ಹೇಳಿ ಹೊರಗೆ ಆಗುತ್ತಿರುವ ರಣಭೇರಿಯ ನಿನಾದವನ್ನು ಕೇಳಿಸಿ, ಈ ಸಂದರ್ಭದಲ್ಲಿ ವಿಜಯೋತ್ಸವದ ಬದಲಿಗೆ ರಾವಣನು ರಣಭೇರಿಯನ್ನು ಮೊಳಗಿಸುತ್ತಿರುವುದಕ್ಕೆ ಕಾರಣ ಆತ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾನೆ. ಶ್ರೀರಾಮನು ತನ್ನ ಸಮಸ್ತ ಸೇನೆಯೊಂದಿಗೆ ಸಮುದ್ರವನ್ನು ದಾಟಿ ಲಂಕೆಯ ಬಾಗಿಲಿಗೆ ಬಂದಿದ್ದಾನೆ ಎಂಬ ಅದ್ಭುತ ಸಂದೇಶವನ್ನು ಸೀತೆಗೆ ತಿಳಿಸಿ ಆಕೆಯಲ್ಲಿ ಹರ್ಷವನ್ನು ಉಂಟು ಮಾಡುತ್ತಿರುವಳು. ಅಥ ತಾಂ ಜಾತ ಸಂತಾಪಾಂ ತೇನ ವಾಕ್ಯೇನ ಮೋಹಿತಾಂ ಸರಮಾಹ್ಲಾದಯಾಮಾಸ ಮಹೀಂ ದಗ್ಧಾಮಿವಾಂಭಸ. ರಾವಣನು ಹಿಂದೆ ಆಡಿದ ಮಾತುಗಳಿಂದ ಮೋಹಿತ ಹಾಗೂ ಸಂತೃಪ್ತಳಾದ ಸೀತೆಗೆ ಸರಮೆಯು ಗ್ರೀಷ್ಮ ಋತುವಿನ ತಾಪದಿಂದ ಬೆಂದಿರುವ ಭೂಮಿಯನ್ನು ವರ್ಷಾಕಾಲದ ಮೇಘಗಳು ತಮ್ಮ ನೀರಿನಿಂದ ಆಹ್ಲಾದಿತಗೊಳಿಸುವಂತೆ ತನ್ನ ಮಾತುಗಳಿಂದ ಆಕೆಯನ್ನು ಸಂತೋಷಪಡಿಸಿದಳು. ತತಸ್ತಸ್ಯಾಹಿತಂ ಸಖ್ಯಾಶ್ಚಿಕೀರ್ಷಂತಿ ಸಖೀ ವಚಃ ಉವಾಚ ಕಾಲೇ ಕಾಲಜ್ಞಾಸಿ ಸ್ಮಿತ ಪೂರ್ವಾಭಿಭಾಷಿಣಿ. ಬಳಿಕ ಸಮಯ ಪ್ರಜ್ಞೆಯುಳ್ಳ ಮುಗುಳ್ನಕ್ಕು ಮಾತನಾಡುವ ಸಖಿ ಸರಮೆಯು ತನ್ನ ಪ್ರಿಯ ಸಖಿ ಸೀತೆಯ ಹಿತವನ್ನು ಮಾಡುವ ಇಚ್ಛೆಯಿಂದ ಸಮಯೋಚಿತವಾದ ಮಾತನ್ನು ಹೇಳಿದಳು. ಉತ್ಸಹೇಯಮಹಂ ಗತ್ವಾ ತದ್ವಾಕ್ಯಮಸಿತೆ ಕ್ಷಣೇ ನಿವೇದ್ಯ ಕುಶಲಂ ರಾಮೇ ಪ್ರತಿಪನ್ನಾ ನಿವರ್ತಿತುಂ. ಸಖಿ ಅಸಿತೇಕ್ಷಣೆ, ಶ್ರೀರಾಮನ ಬಳಿಗೆ ಹೋಗಿ ನಿನ್ನ ಸಂದೇಶ ಮತ್ತು ಕ್ಷೇಮ ಸಮಾಚಾರವನ್ನು ನಿವೇದಿಸಿ ಮತ್ತೆ ಅಡಗಿಕೊಂಡು ಮರಳಿ ಬರಲು ನನ್ನಲ್ಲಿ ಸಾಹಸ ಮತ್ತು ಉತ್ಸಾಹ ತುಂಬಿದೆ. ನಹಿ ಮೇ ಕ್ರಮಮಾಣಾಯ ನಿರಾಲಂಬೆ ವಿಹಾಯಸಿ ಸಮರ್ಥೋ ಗತಿ ಮನ್ವೇತುಂ ಪವನೋ ಗರುಡೋಪಿ ವಾ. ನಿರಾಧಾರ ಆಕಾಶದಲ್ಲಿ ತೀವ್ರ ವೇಗವಾಗಿ ಹೋಗುವ ನನ್ನ ಗತಿಯನ್ನು ಅನುಸರಿಸಲು ವಾಯು ಅಥವಾ ಗರುಡನು ಸಮರ್ಥರಲ್ಲ. ಏವಂ ಬ್ರುವಾಣಾಂ ತಾಂ ಸೀತಾ ಸರಮಾಮಿದನು ಬ್ರವೀತ್ ಮಧುರಂ ಶ್ಲಕ್ಷ್ಣಯಾಮಾಚ ಪೂರ್ವಶೋಕಾಭಿಪನ್ನಯ. ಹೀಗೆ ನುಡಿದ ಸರಮೆಯ ಬಳಿ ಮೊದಲೇ ಶೋಕದಿಂದ ಸಂತಪ್ತಳಾದ ಸೀತೆಯು ಸ್ನೇಹ ತುಂಬಿದ ಮಧುರವಾಣಿಯಿಂದ ಹೀಗೆ ಹೇಳಿದಳು. ಸಮರ್ಥ ಗಗನಂ ಗಂತುಮಪಿ ಚತ್ವಂ ರಸಾತಲಂ ಅವಗಚ್ಚಾದ್ಯ ಕರ್ತವ್ಯಂತೆ ಮದಂತರೆ. ಸರಮೆ, ನೀನು ಆಕಾಶ ಮತ್ತು ಪಾತಾಳ ಎಲ್ಲ ಕಡೆಗೆ ಹೋಗಲು ಸಮರ್ಥಳಾಗಿರುವೆ. ನೀನು ನನಗಾಗಿ ಮಾಡಬಹುದಾದ ಕಾರ್ಯವನ್ನು ಈಗ ಹೇಳುತ್ತಿದ್ದೇನೆ ಕೇಳು. ಸರಮೆಯೇ ನೇರವಾಗಿ ತಾನು ರಾಮನಲ್ಲಿ ಹೋಗಿ ನಿನ್ನ ಕುರಿತು ಕ್ಷೇಮ ಸಮಾಚಾರವನ್ನು ತಿಳಿಸಿ ಆತನಿಂದಲೂ ಸಂದೇಶವನ್ನು ತೆಗೆದುಕೊಂಡು ಬರುತ್ತೇನೆಂದು ಸೀತೆಗೆ ಹೇಳುತ್ತಾಳೆ. ಸಹಜವಾಗಿಯೇ ಶ್ರೀರಾಮನ ದುಃಖದಲ್ಲಿ ಮುಳುಗಿರುವಂತಹ ಸೀತೆಗೆ ಅದಕ್ಕಿಂತ ಹೆಚ್ಚಿನದು ಇನ್ನೇನು ತಾನೇ ಬೇಕಿದೆ. ಆದರೆ ಸೀತೆಯು ವೀರಪತ್ನಿ. ಹನುಮಂತನು ತಾನಾಗಿಯೇ ಹುಡುಕಿಕೊಂಡು ಬಂದಿರುವಾಗ ಹನುಮಂತನ ಕೈಯಲ್ಲಿ ಆಕೆ ಈಗಾಗಲೇ ಸಂದೇಶವನ್ನು ಕಳುಹಿಸಿರುವಳು. ಆದರೆ ಈಗ ರಾಮನಿಗೆ ಅಪರಿಚಿತಳಾದಂತಹ ಮತ್ತೊಬ್ಬ ಸ್ತ್ರೀಯ ಮೂಲಕ ಆಕೆ ರಾಕ್ಷಸಿಯಾಗಿದ್ದಾಗ ಆಕೆಯನ್ನು ರಾಮನಲ್ಲಿಗೆ ಕಳುಹಿಸುವುದರಿಂದ ಏನೇನು ಪರಿಣಾಮಗಳುಂಟಾಗುತ್ತವೆ ಹೇಳಲಾಗದು. ಅದರಲ್ಲೂ ಆಕೆ ಲಂಕಾ ನಿವಾಸಿಯಾಗಿದ್ದು ಲಂಕೆಯನ್ನು ಮುತ್ತುತ್ತಿರುವ ಶತ್ರು ಪಕ್ಷದವರಾದ ಶ್ರೀರಾಮನ ಬಳಿಗೆ ಆಕೆಯನ್ನೇನಾದರೂ ಕಳಿಸಿದರೆ ಆಕೆ ಜೀವಂತ ಹಿಂದಿರುಗಿ ಬರುವ ಸಾಧ್ಯತೆಯಾದರೂ ಏನು? ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ತಾವು ಮಾಡಬೇಕಾದ ಕಾರ್ಯಕ್ಕೆ ಅಪಾರವಾದ ಆತ್ಮವಿಶ್ವಾಸವಿರುತ್ತದೆ. ಅದರಲ್ಲೂ ತಮ್ಮ ಸಖಿಗೆ
ತನ್ನ ಸಖಿಯಾದವಳಿಗೆ, ಸ್ನೇಹಿತೆಯಾದವಳಿಗೆ, ಯಾರನ್ನು ತಾವು ಮನಸಾರೆ ಮೆಚ್ಚಿಕೊಂಡಿರುವರೋ ಅಂತಹ ಸೀತೆಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತಹ ಕಾರ್ಯವನ್ನು ಮಾಡುವಾಗ ಆಕೆ ಸಹಜವಾಗಿಯೇ ಸಂಭ್ರಮಗೊಂಡಿರುತ್ತಾಳೆ. ಆದರೆ ಆ ಸಂಭ್ರಮವನ್ನು ಬಳಸಿಕೊಂಡು ಸೀತೆ ಏನಾದರೂ ಸಂದೇಶ ಕಳಿಸುವಾಗ ಆಕೆಯೇ ಸಿಕ್ಕಿ ಬಿದ್ದರೆ ಮುಂದೆ ಆಕೆಯ ಗತಿ ಏನಾಗುವುದೆಂದು ಕ್ಷತ್ರಿಯ ಕುಲಕನ್ಯೆಯಾದ ಸೀತೆಗೆ ತಿಳಿದಿಲ್ಲವೇ? ಅದರ ಬದಲು ಶ್ರೀರಾಮನ ಬಳಿಗೆ ಸಂದೇಶವನ್ನು ಕಳುಹಿಸುವುದರ ಬದಲು ಆಕೆಯನ್ನು ಒಳಗೆ, ಏಕೆಂದರೆ ಸೀತೆಗೆ ವಿಶ್ವಾಸಿಗಳಾದ ರಾಕ್ಷಸಿಯರ ಸಂಖ್ಯೆಯೇ ಕಡಿಮೆ, ಅದರಲ್ಲೂ ಮಾಯೆಯಿಂದ ಎಲ್ಲಿ ಬೇಕಾದರೂ ಅಡಗಿಕೊಂಡು ಯಾವ ಸಮಾಚಾರವನ್ನು ಬೇಕಾದರೂ ತಿಳಿದುಕೊಳ್ಳಬಲ್ಲೆ ಎಂಬ ಧೈರ್ಯ ವಿಶ್ವಾಸಗಳಿರುವ, ಈಗಾಗಲೇ ರಾವಣನ ಮಂತ್ರಾಲೋಚನೆಯ ಸಭೆಯಲ್ಲಿಯೇ ಒಳಹೊಕ್ಕು ಯಾರ ಕಣ್ಣಿಗೂ ಬೀಳದಂತೆ ವಿಷಯವನ್ನು ಸಂಗ್ರಹಿಸಿಕೊಂಡು ಬಂದು ಸೀತೆಗೆ ತಿಳಿಸುತ್ತಿರುವಾಗ ಆ ಸರಮೆಗಿಂತ ಉತ್ತಮಳಾದಂತಹ ಗುಪ್ತಚರಳು ಸೀತೆಗೆ ಬೇಕೆ? ಆ ಕಾರಣದಿಂದಾಗಿ ಸದಾ ತನಗಾಗಿ ಯಾವ ವಿಷಯವನ್ನು ತಿಳಿಸುವಂತಹ ಯೋಗ್ಯ ವ್ಯಕ್ತಿಗಳೇ ಇಲ್ಲದಿರುವಾಗ ರಾವಣನು ಸದಾ ಸುಳ್ಳನ್ನೇ ಹೇಳುತ್ತಾ ಮೋಸದಿಂದ, ಮಾಯೆಯಿಂದ ತನ್ನನ್ನು ಶೋಕಕ್ಕೆ ಈಡು ಮಾಡುತ್ತಲೇ ಇರುವಾಗ ತನ್ನವಳೇ ಆದಂತಹ ಒಬ್ಬ ಗುಪ್ತಚರಳು ತಿಳಿಸುವ ವಿಷಯಗಳು ಅತ್ಯಂತ ನಂಬಲರ್ಹವಾದುದಲ್ಲವೇ? ಅದೆಲ್ಲವನ್ನು ಕ್ಷತ್ರಿಯ ಕುಲಕನ್ಯೆಯಾದ ಶ್ರೀರಾಮನ ವೀರ ಪತ್ನಿಯಾದ ಸೀತೆಗೆ ತಿಳಿದಿಲ್ಲವೇ? ಶ್ರೀರಾಮನು ಈಗಾಗಲೇ ಸುವೇಲಗಿರಿಯಲ್ಲಿ ನೆಲೆಸಿ ಲಂಕೆಯ ಬಾಗಿಲಿನಲ್ಲಿ ಇರುವನು ಎಂದರೆ ಆತ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಆತನಿಗೆ ಒಂದು ವೇಳೆ ಶ್ರೀರಾಮನಿಗೆ ಸೀತೆಯ ವಿಚಾರವಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲವಿದ್ದರೆ ಅದನ್ನು ಹೇಗೋ ಮಾಡುತ್ತಾನೆ. ಆತ ಸಮುದ್ರದಿಂದ, ಈ ಲಂಕೆಯಿಂದ ಅಷ್ಟು ದೂರವಿದ್ದಾಗಲೇ ಹನುಮಂತನು ಇಲ್ಲಿಗೆ ಬಂದು ಯಾರಿಗೂ ಪ್ರವೇಶಿಸಲು ಅಸಾಧ್ಯವಾದ ಲಂಕೆಯನ್ನು ಪ್ರವೇಶಿಸಿ ಅದರಲ್ಲಿಯೂ ರಾವಣನ ಅರಮನೆಯೊಳಗೆ ಹೊಕ್ಕು ಅಶೋಕವನವನ್ನು ಪ್ರವೇಶಿಸಿ ಅಲ್ಲಿ ತನ್ನೊಡನೆ ಮಾತನಾಡಿ ಸಂದೇಶವನ್ನು ಕೊಟ್ಟು ತಾನು ಸಂದೇಶವನ್ನು ಪಡೆದು ಹೋಗಿರಲಿಲ್ಲವೇ? ಆ ಕಾರ್ಯವನ್ನು ಶ್ರೀರಾಮನೇ ಮಾಡುತ್ತಾನೆ. ಅದಕ್ಕಾಗಿ ಸೀತೆ ಮೇಲೆ ಬಿದ್ದು ಮಾಡಲು ಹೋಗಿ ತನ್ನ ಪಾಲಿಗೆ ಇರುವಂತಹ ಒಬ್ಬ ಗುಪ್ತಚರಳನ್ನು ಆಕೆ ಏಕೆ ಕಳೆದುಕೊಳ್ಳುತ್ತಾಳೆ? ಎಷ್ಟಾದರೂ ರಾಜನೀತಿಯ ಎಲ್ಲ ಚತುರತೆಗಳು ಸೀತೆಯಲ್ಲಿ ಮೈಗೂಡಿದ್ದವಲ್ಲವೇ? ಮತ್ಪ್ರಿಯಂ ಯದಿ ಕರ್ತವ್ಯಂ ಯದಿ ಬುದ್ಧಿಸ್ಥಿರಾತಮ ಜ್ಞಾತುಮಿಚ್ಛಾಮಿ ತಾಂ ಗತ್ವಾ ಕಿಂ ಕರೋತೀತಿ ರಾವಣಃ. ನೀನು ನನ್ನ ಪ್ರಿಯವನ್ನು ಮಾಡುವುದಿದ್ದರೆ, ಈ ವಿಷಯದಲ್ಲಿ ನಿನ್ನ ಬುದ್ಧಿ ಸ್ಥಿರವಾಗಿದ್ದರೆ ರಾವಣನು ಇಲ್ಲಿಂದ ಹೋಗಿ ಏನು ಮಾಡುತ್ತಿರುವನು ಎಂದು ತಿಳಿಯಲು ನಾನು ಬಯಸುತ್ತೇನೆ. ಏಕೆಂದರೆ ಆ ಸೀತೆಯು ತಾನು ಬಿಡುಗಡೆಯಾಗುವುದಕ್ಕಿಂತಲೂ ಹೆಚ್ಚಾಗಿ ರಾವಣನ ವಿನಾಶವನ್ನು ಬಯಸುತ್ತಿರುವಳು. ಶ್ರೀರಾಮನು ಯುದ್ಧದಲ್ಲಿ ಗೆದ್ದೇ ಗೆಲ್ಲುವನು ಎಂಬ ಆತ್ಮವಿಶ್ವಾಸ ಅವಳಿಗಿದೆ. ಅದಕ್ಕೆ ಪೂರಕವಾಗಿ ಈಗ ಹನುಮಂತನು ಸಂದೇಶವನ್ನು ತೆಗೆದುಕೊಂಡು ಹೋದವನು ಶ್ರೀರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಅಂದ ಮೇಲೆ ಶ್ರೀರಾಮನ ಗೆಲುವು ನಿಶ್ಚಿತ. ಆದರೆ ರಾವಣನು ಹಂತ ಹಂತವಾಗಿ ಹೇಗೆಲ್ಲ ಸಾಯುತ್ತಾನೆ ಎಂಬುದನ್ನು ಕೇಳುವ ಕುತೂಹಲ, ಸ್ತ್ರೀ ಸಹಜವಾದಂತಹ ಕುತೂಹಲ ಸೀತೆಯಲ್ಲಿಯೂ ಇರುತ್ತದೆ. ನಹಿ ಸಹಿ ಮಾಯಾ ಬಲ ಕ್ರೂರೋ ರಾವಣ ಶತ್ರು ರಾವಣ ಮಾಂ ಮೋಹಯತಿ ದುಷ್ಟಾತ್ಮ ಪೀತ ಮಾತ್ರೇವ ವಾರುಣಿ. ಶತ್ರುಗಳನ್ನು ಅಳಿಸುವ ರಾವಣನು ಮಾಯಾಬಲದಿಂದ ಸಂಪನ್ನನಾಗಿದ್ದಾನೆ. ವಾರುಣಿಯನ್ನು ಹೆಚ್ಚು ಕುಡಿದಾಗ ಅದು ಅವನನ್ನು ಮೋಹಿತ, ಅಂದರೆ ಅಚೇತನನನ್ನಾಗಿ ಮಾಡುವಂತೆ ಆ ದುಷ್ಟಾತ್ಮ ರಾವಣನು ನನ್ನನ್ನು ಮೋಹಿತಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಸರ್ಜಾಪಯತಿಂ, ಅಂದರೆ ನನ್ನನ್ನು ಮೋಹಗೊಳಿಸುವುದೆಂದರೆ ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಈಗಾಗಲೇ ರಾಮನ ಮಾಯಾ ಶಿರಸ್ಸನ್ನಿಟ್ಟೆ ನನ್ನನ್ನು ಅಳಿಸಲಿಲ್ಲವೇ? ಮುಂದೆ ಇದೇ ರೀತಿಯಾಗಿ ಎಲ್ಲ ರಾಕ್ಷಸರು ಒಬ್ಬೊಬ್ಬರಾಗಿ ಸಾಯುತ್ತಿರುವಾಗ ನನ್ನ ಕಡೆಯವರು ಸಾಯುತ್ತಿದ್ದಾರೆ ಎಂದು ಎಂದಾದರೂ ರಾಕ್ಷಸನಾದ ರಾವಣನು ಹೇಳಲು ಸಾಧ್ಯವೇ? ಆತ ತಾನೇ ಗೆಲ್ಲುತ್ತಿರುವೆ, ರಾಮನ ಕಡೆಯವರೇ ಸಾಯುತ್ತಿದ್ದಾರೆಂದು ಸುಳ್ಳು ಹೇಳಲು ಹೇಸುವುದಿಲ್ಲ. ಸರ್ಜಾಪಯತಿ ಮಾಂ ನಿತ್ಯಂ ಭರ್ತ್ಸಾಪಯತಿ ಚ ಸಕೃತ ರಾಕ್ಷಸೀಭಿಃ ಸುಘೋರಾಭಿರ್ಯೋ ಮಾಂ ದ್ರಕ್ಷತಿ ನಿತ್ಯಶಃ ಉದ್ವಿಗ್ನಾ ಶಂಕಿತಾ ಚಾಸ್ಮಿ ನ ಸ್ವಸ್ಥಂ ಚ ಮನೋ ಮಮ ತದ್ಭಯಾಚ್ಚಾಹಮುದ್ವಿಗ್ನಾ ಅಶೋಕವನಿಕಾಂ ಗತಾ. ಆ ರಾಕ್ಷಸನು ಅತ್ಯಂತ ಭಯಾನಕ ರಾಕ್ಷಸಿಯರಿಂದ ಪ್ರತಿದಿನ ನನ್ನನ್ನು ಗದರಿಸುತ್ತಿದ್ದಾನೆ, ಹೆದರಿಸುತ್ತಿದ್ದಾನೆ ಮತ್ತು ಸದಾ ನನ್ನ ಕಾವಲು ಕಾಯುವಂತೆ ಮಾಡಿರುವನು.
ನಾನು ಸದಾ ಅದರಿಂದ ಉದ್ವಿಗ್ನ ಮತ್ತು ಸಂಶಯ ಪಡುತ್ತಿದ್ದೇನೆ. ನನ್ನ ಚಿತ್ತ ಸ್ವಸ್ಥವಾಗಿರುವುದಿಲ್ಲ. ನಾನು ಅವನ ಭಯದಿಂದಲೇ ವ್ಯಾಕುಲಳಾಗಿ ಅಶೋಕಾವನದಲ್ಲಿ ಇರುವೆನು. ಯದಿ ನಾಮ ಕಥಾ ತಸ್ಯ ನಿಶ್ಚಿತಂ ವಾಪಿ ಯತ್ ಭವೇತ್ ನಿವೇದಯೇಥಾ ಸರ್ವಂ ತತ್ ವರೋ ಮೇ ಸ್ಯಾದನುಗ್ರಹ. ಮಂತ್ರಿಗಳೊಂದಿಗೆ ಅವನ ಮಂತ್ರಾಲೋಚನೆ ನಡೆಯುತ್ತಿದ್ದರೆ ಅಲ್ಲಿ ಆದ ನಿಶ್ಚಯ ಹಾಗೂ ರಾವಣನ ನಿಶ್ಚಿತ ವಿಚಾರವೆಲ್ಲವನ್ನು ನನಗೆ ತಿಳಿಸುತ್ತಾ ಇರು. ಇದು ನನ್ನ ಮೇಲೆ ನೀನು ಮಾಡುವಂತಹ ಅತಿ ದೊಡ್ಡ ಉಪಕಾರವೆಂದು ತಿಳಿಯುವೆ. ಸಾಶ್ಯೇನಂ ಭ್ರುವತೀಂ ಸೀತಾಂ ಸರಮಾ ಮೃದು ಭಾಷಿಣಿ ಉವಾಚ ವದನಂ ತಸ್ಯಾ ಸ್ಪೃಶಂತಿ ಬಾಷ್ಪವಿಕ್ಲವಂ. ಹೀಗೆ ಹೇಳುತ್ತಿರುವ ಸೀತೆಯಲ್ಲಿ ಮಧುರ ಭಾಷಿಣಿ ಸರಮೆಯು ಕಣ್ಣೀರಿನಿಂದ ಒತ್ತೆಯಾಗಿದ್ದ ಆಕೆಯ ಮುಖವನ್ನು ಕೈಯಿಂದ ಒರೆಸುತ್ತಾ ಹೀಗೆ ಹೇಳಿದಳು. ಏಷ ತೇ ಯದ್ಯಭಿಪ್ರಾಯಸ್ತಸ್ಮಾದ್ ಗಚ್ಛಾಮಿ ಜಾನಕಿ ಗೃಹ್ಯ ಶತ್ರೋರಭಿಪ್ರಾಯ ಮುಪಾವರ್ತಾಮಿ ಮೈಥಿಲಿ. ಮಿಥಿಲೇಶ ಕುಮಾರಿ ಮೈಥಿಲಿಯೇ, ಇದೇ ನಿನ್ನ ಇಚ್ಛೆಯಿದ್ದರೆ ನಾನು ಹೋಗಿ ಶತ್ರುವಿನ ಅಭಿಪ್ರಾಯವನ್ನು ತಿಳಿದು ಈಗಲೇ ಮರಳಿ ಬರುತ್ತೇನೆ. ಏವ ಮುಕ್ತ್ವಾ ತಥೋ ಗತ್ವಾ ಸಮೀಪಂ ತಸ್ಯ ರಾಕ್ಷಸಃ ಶುಶ್ರಾವ ಕಥಿತಂ ತಸ್ಯ ರಾವಣಸ್ಯ ಸಮಂತ್ರಿಣಃ. ಹೀಗೆ ಹೇಳಿ ಸರಮೆಯು ಆ ರಾಕ್ಷಸನ ಬಳಿಗೆ ಹೋಗಿ ಮಂತ್ರಿಗಳ ಸಹಿತ ರಾವಣನು ಹೇಳಿದ ಎಲ್ಲ ಮಾತುಗಳನ್ನು ಕೇಳಿದಳು. ಸಾ ಶ್ರುತ್ವಾ ನಿಶ್ಚಯಂ ತಸ್ಯ ನಿಶ್ಚಯಜ್ಞಾ ದುರಾತ್ಮನಃ ಪುನರೇವಾಗಮತ್ ಕ್ಷಿಪ್ರಮಶೋಕವನಿಕಾಂ ಶುಭಾಂ. ಆ ದುರಾತ್ಮನ ನಿಶ್ಚಯವನ್ನು ಕೇಳಿ ಅವಳು ಚೆನ್ನಾಗಿ ತಿಳಿದುಕೊಂಡು ಬೇಗನೆ ಸುಂದರ ಅಶೋಕಾವನಕ್ಕೆ ಮರಳಿ ಬಂದಳು. ಸಾ ಪ್ರವಿಷ್ಟ ತತಸ್ತತ್ರ ದದರ್ಶ ಜನಕಾತ್ಮಜಂ ಪ್ರತೀಕ್ಷಮಾಣಂ ಸ್ವಾಮೇವ ಭ್ರಷ್ಟ ಪದ್ಮಾಮಿವ ಶ್ರಿಯಂ. ಅಲ್ಲಿಗೆ ಬಂದು ತನ್ನ ಪ್ರತೀಕ್ಷೆಯಲ್ಲೇ ಕುಳಿತಿರುವ, ತನ್ನ ಕೈಯ ಕಮಲ ಕೆಳಗೆ ಬಿದ್ದಿರುವ ಲಕ್ಷ್ಮಿಯಂತೆ ಕಂಡು ಬರುತ್ತಿರುವ ಜಾನಕಿಯನ್ನು ನೋಡಿದಳು. ತಾಂ ತು ಸೀತಾ ಪುನಃ ಪ್ರಾಪ್ತಾಂ ಸರಮಾಂ ಪ್ರಿಯ ಭಾಷಿಣೀಂ ಪರಿಷ್ವಜ್ಯ ಚ ಸುಸ್ರಗ್ಧಂ ದದೌ ಚ ಸ್ವಯಮಾಸನಂ. ಮರಳಿ ಬಂದಿರುವ ಪ್ರಿಯಭಾಷಿಣಿ ಸರಮೆಯನ್ನು ಸೀತೆಯು ತುಂಬಾ ಸ್ನೇಹದಿಂದ ಅಪ್ಪಿಕೊಂಡು ಕುಳಿತುಕೊಳ್ಳಲು ಆಸನವನ್ನಿತ್ತು ಹೇಳಿದಳು. ಅಂದರೆ ತನ್ನ ಪಕ್ಕದಲ್ಲಿಯೇ ಕುಳ್ಳಿರಿಸಿಕೊಂಡಿರಬೇಕು. ಇಹಾಸೀನಾ ಸುಖಂ ಸರ್ವಮಾಖ್ಯಾಹಿ ಮಮ ಸತ್ವತಃ ಕ್ರೂರಸ್ಯ ನಿಶ್ಚಯಂ ತಸ್ಯ ರಾವಣಸ್ಯ ದುರಾತ್ಮನಃ. ಸಖಿಯೇ, ಇಲ್ಲಿ ಸುಖವಾಗಿ ಕುಳಿತು ಎಲ್ಲ ಮಾತುಗಳನ್ನು ಸರಿಯಾಗಿ ತಿಳಿಸು. ಆ ಕ್ರೂರಿ ಮತ್ತು ದುರಾತ್ಮ ರಾವಣನು ಏನು ನಿಶ್ಚಯಿಸಿರುವನು? ಏವ ಮುಕ್ತಾತು ಸರಮಾ ಸೀತಯಾ ವೇಪಮಾನಯ ಕಥಿತಂ ಸರ್ವಮಾಚಷ್ಟ ರಾವಣಸ್ಯ ಸಮಂತ್ರಿಣಃ. ನಡುಗುತ್ತಿರುವ ಸೀತೆಯು ಹೀಗೆ ಕೇಳಿದಾಗ ಸರಮೆಯು ಮಂತ್ರಿಗಳ ಸಹಿತ ರಾವಣನು ಹೇಳಿದ ಎಲ್ಲ ಮಾತುಗಳನ್ನು ತಿಳಿಸಿದಳು. ಜನನ್ಯಾ ರಾಕ್ಷಸೇಂದ್ರೋ ವೈ ತನ್ಮೋಕ್ಷಾರ್ಥಂ ಬೃಹದ್ವಚಃ ಅತಿಸ್ನಿಗ್ಧೇನ ವೈದೇಹಿ ಮಂತ್ರಿವೃದ್ಧೇನ ಚೋದಿತಃ. ವಿದೇಹನಂದಿನಿ, ರಾಕ್ಷಸರಾಜ ರಾವಣನ ತಾಯಿಯು ಹಾಗೂ ರಾವಣನ ಕುರಿತು ಅತ್ಯಂತ ಸ್ನೇಹವಿರುವ ಓರ್ವ ಮುದುಕ ಮಂತ್ರಿಯೂ ಕೂಡ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ನಿನ್ನನ್ನು ಬಿಟ್ಟುಕೊಡಲು ರಾವಣನನ್ನು ಹೀಗೆ ಪ್ರೇರೇಪಿಸಿದರು. ದೀಯತಾಮಭಿ ಸತ್ಕೃತ್ಯ ಮನುಜೇಂದ್ರಾಯ ಮೈಥಿಲಿ ನಿದರ್ಶನಂ ತೇ ಪರ್ಯಾಪ್ತಂ ಜನಸ್ಥಾನೇ ಯದದ್ಭುತಂ. ರಾಕ್ಷಸರಾಜನೇ, ನೀನು ಮಹಾರಾಜ ಶ್ರೀರಾಮನಿಗೆ ಸತ್ಕಾರ ಪೂರ್ವಕ ಅವನ ಪತ್ನಿ ಸೀತೆಯನ್ನು ಹಿಂದಿರುಗಿಸು. ಜನಸ್ಥಾನದಲ್ಲಿ ನಡೆದ ಅದ್ಭುತ ಘಟನೆಯೇ ಶ್ರೀರಾಮನ ಪರಾಕ್ರಮವನ್ನು ತಿಳಿಯಲು ಸಾಕಷ್ಟು ಪ್ರಮಾಣವಾಗಿದೆ. ಲಂಘನಂಚ ಸಮುದ್ರಸ್ಯ ದರ್ಶನಂಚ ಹನುಮತಃ ವಧಂಚ ರಕ್ಷಸಾಂ ಯುದ್ಧೇ ಕಃ ಕುರ್ಯಾನ್ ಮಾನುಷೋ ಯುಧಿ. ಅವನ ಸೇವಕರಲ್ಲಿಯೂ, ಏಕೆಂದರೆ ಹನುಮಂತನಲ್ಲಿಯೇ ಸಮುದ್ರವನ್ನು ಲಂಘಿಸಿ ಅಭೇದ್ಯವಾದ ಲಂಕೆಯನ್ನು ಪ್ರವೇಶಿಸಿ ಅಲ್ಲಿರುವ ರಾವಣನ ಅರಮನೆಯೊಳಗೇ ಹುಡುಕಾಡಿ ನಂತರ ರಾವಣ ಯಾರಿಗೂ
ರಾವಣನ ಅತ್ಯಂತ ಆಪ್ತರಿಗೂ ಪ್ರವೇಶವಿಲ್ಲದಂತಹ ಅಶೋಕವನವನ್ನು ಪ್ರವೇಶಿಸಿ ಅಲ್ಲಿ ಸೀತೆಯನ್ನು ಕಂಡು ಮಾತನಾಡಿಸಿ ಕೊನೆಗೆ ಆ ಅಶೋಕವನವನ್ನೇ ಧ್ವಂಸಗೊಳಿಸಿ ಅಲ್ಲಿದ್ದ ಚೈತ್ಯಾಲಯವನ್ನು ಧ್ವಂಸಗೊಳಿಸಿ ರಾವಣನ ಆಪ್ತರಾದ ಸೈನಿಕರನ್ನು ಕೂಡ ಕೊಂದು ಆತ ಯಾವ ತೊಂದರೆಯೂ ಇಲ್ಲದೆ ಆತನ ಬಾಲಕ್ಕೆ ಬೆಂಕಿ ಹಚ್ಚಿದರೆ ಅದರಿಂದ ಲಂಕೆಯನ್ನೇ ದಹಿಸಿ ಆತ ಹಿಂತಿರುಗಿ ಕ್ಷೇಮವಾಗಿ ಹೊರಟು ಹೋದನೆಂದರೆ, ಅಂದರೆ ರಾಮನ ಸೇವಕರಲ್ಲಿಯೇ ಈ ಪರಿಯಾದ ಶಕ್ತಿ ಇರಬೇಕಾದರೆ ಯಾರು ರಾಮನಾಮ ಸ್ಮರಣೆಯನ್ನು ಮಾಡುತ್ತಿರುವರೋ ಆ ರಾಮನಾಮವನ್ನು ಸ್ಮರಿಸುತ್ತಿರುವ ರಾಮ ಭಕ್ತನಲ್ಲಿ ಇಷ್ಟೊಂದು ಶಕ್ತಿ ಇರಬೇಕಾದರೆ ಇನ್ನು ಶ್ರೀರಾಮನ ಕಥೆ ಏನು? ಆತ ಸಾಮಾನ್ಯ ಮನುಷ್ಯನಲ್ಲ ಎಂದು ರಾವಣನಿಗೆ ಸಾಕಷ್ಟು ಜನರು ಹೇಳಿರಲೇಬೇಕು. ಹನುಮಂತನು ಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡು ಯುದ್ಧದಲ್ಲಿ ಅನೇಕ ರಾಕ್ಷಸರನ್ನು ವಧಿಸಿದುದು ಇವೆಲ್ಲ ಕಾರ್ಯ ಬೇರೆ ಯಾವ ಮನುಷ್ಯ ತಾನೇ ಮಾಡಬಲ್ಲನು? ಏವಂ ಸಮಂತ್ರಿ ವೃದ್ಧೈಶ್ಚ ಮಾತ್ರ ಚ ಬಹುಬೋಧಿತಃ ನತ್ವಾಮುತ್ಸಹತೆ ಮೋಕ್ತುರ್ ವೃತ್ತಮರ್ಥಪರೋ ಯಥಾ. ವೃದ್ಧ ಮಂತ್ರಿ ಮತ್ತು ತಾಯಿಯು ಹೀಗೆ ಸಮಜಾಯಿಸಿದರು. ಆ ಧನಲೋಭಿಯು ಧನವನ್ನು ತ್ಯಜಿಸುವುದಿಲ್ಲ. ಹಾಗೆಯೇ ಅವನು ನಿನ್ನನ್ನು ಯಾವ ರೀತಿಯಿಂದಲೂ ಬಿಡಲು ಬಯಸಲಿಲ್ಲ. ನೋತ್ಸಹತ್ಯಮೃತೋ ಮೋಕ್ತುಂ ಯುದ್ಧೇ ತ್ವಾಮಿತಿ ಮೈಥಿಲಿ ಸಮಾತ್ಯಸ್ಯ ನೃಶಂಸಸ್ಯ ನಿಶ್ಚಯೋ ಕೇಶವಸ್ತತೆ. ಮಿಥಿಲೇಶ ಕುಮಾರಿ, ಅವನು ಯುದ್ಧದಲ್ಲಿ ತಾನು ಸಾಯದೆ ನಿನ್ನನ್ನು ಬಿಡಲು ಸಾಹಸ ಮಾಡಲಾರನು. ಮಂತ್ರಿಗಳ ಸಹಿತ ನೃಶಂಸ ನಿಶಾಚರನ ಇದೇ ನಿಶ್ಚಯವಾಗಿದೆ. ವಾಸ್ತವದಲ್ಲಿ ಸೀತೆಗೆ ಬೇಕಾಗಿರುವುದು ಇದೇ ಇದ್ದಿರಬಹುದು. ಏಕೆಂದರೆ ಆಕೆ ಸಾಮಾನ್ಯ ಸ್ತ್ರೀಯಲ್ಲ. ಅಂದರೆ ಆಕೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪತ್ನಿಯಾಗಿದ್ದರೆ ಹೇಗಾದರೂ ಮಾಡಿ ತಾನು ಶ್ರೀರಾಮನ ಬಳಿಗೆ ಸೇರಿಬಿಟ್ಟರೆ ಸಾಕೆಂದು ಯೋಚಿಸುತ್ತಿರುವಳು. ಆದರೆ ಆಕೆ ವೀರ ಕ್ಷತ್ರಿಯನ ಪತ್ನಿ. ತನ್ನನ್ನು ತನ್ನ ಪತಿ ಇಲ್ಲದಿರುವಾಗ, ಪತಿ ಮೈದುನ ಇಬ್ಬರು ಇಲ್ಲದಿರುವಾಗ ಧರ್ಮಾತ್ಮನಾದಂತಹ ಪತಿಯ 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 ಆಬ್ಸೆನ್ಸ್ ಅಂದರೆ ಪತಿಯ ಇಲ್ಲದಿರುವ ಆ ಸಂದರ್ಭದಲ್ಲಿ ಆ ರಾವಣನು ತನ್ನನ್ನು ಕದ್ದುಕೊಂಡು ಬಂದಿರುವುದನ್ನು ಆಕೆ ಹೇಗೆ ತಾನೇ ಸಹಿಸುತ್ತಾಳೆ? ಆ ಕಾರಣದಿಂದಾಗಿ ರಾಕ್ಷಸನಾದ ರಾವಣನ ಹತ್ಯೆ ಆಗಲೇಬೇಕೆಂದು ಬಯಸುತ್ತಿರುವಂತಹವಳು ಸೀತೆ. ಆ ಕಾರಣದಿಂದಾಗಿ ತನ್ನನ್ನು ಆತ ಬಿಡದಿರುವುದು, ರಾಮನ ಬಳಿಗೆ ಸೇರಿಸದಿರುವುದೇ ಆಕೆಗೂ ಬೇಕಾಗಿದೆ. ರಾಮನು ಕೆಚ್ಚಿನಿಂದ ರಾವಣನನ್ನು ಕೊಂದು ತನ್ನನ್ನು ಬಿಡಿಸಿಕೊಂಡು ಹೋಗಲಿ ಎಂದು. ಇಲ್ಲವಾದರೆ ಅದರಿಂದ ರಾಮನಿಗೂ ಕೂಡ ಕೀರ್ತಿ ಬರುವುದಲ್ಲದೆ ತನ್ನ ಮೇಲೆಯೂ ಯಾವ ಅಪಾದನೆಗಳು ಇರುವುದಿಲ್ಲ. ತದೇಶಾ ಸುಸ್ಥಿರ ಬುದ್ಧಿರ್ಮೃತ್ಯು ಲೋಭಾದುಪಸ್ಥಿತ ಭಯಾನ್ನ ಶಕ್ತಸ್ತ್ವಾಂ ಮೋಕ್ತುಮನಿರಸ್ತ ಸಸಂಯುಗೆ ರಾಕ್ಷಸಾನಾಂಚ ಸರ್ವೇಷಾಮಾತ್ಮನಶ್ಚ ವಧೇನ ಹಿ. ರಾವಣನ ತಲೆಯ ಮೇಲೆ ಕಾಲನು ಕುಣಿಯುತ್ತಿದ್ದಾನೆ. ಅದಕ್ಕಾಗಿ ಅವನ ಮನಸ್ಸಿನಲ್ಲಿ ಮೃತ್ಯುವಿನ ಕುರಿತು ಲೋಭ ಉಂಟಾಗಿದೆ. ನಿನ್ನನ್ನು ಮರಳಿಸದೇ ಇರುವ ನಿಶ್ಚಯದಲ್ಲಿ ಅವನ ಬುದ್ಧಿ ಸುಸ್ಥಿರವಾಗಿರುವುದೇ ಕಾರಣವಾಗಿದೆ. ಅವನು ಯುದ್ಧದಲ್ಲಿ ರಾಕ್ಷಸರ ಸಂಹಾರ ಮತ್ತು ತನ್ನ ವಧೆಯಿಂದ ನಾಶವಾಗುವ ತನಕ ಕೇವಲ ನಿನಗೆ ಭಯಪಡಿಸುವುದನ್ನು ಬಿಟ್ಟು ಇನ್ನೇನೂ ಮಾಡಲಾರನು. ನಿಹತ್ಯ ರಾವಣಂ ಸಂಖ್ಯೆ ಸರ್ವಥಾ ನಿಶಿತೈಶ್ವರೈಃ ಪ್ರತಿನೇಶ್ಯತಿ ರಾಮಸ್ತ್ವಾಮಯೋಧ್ಯಾಮಸಿ ಕ್ಷಣೆ. ಕಾಡಿಗೆ ಕಣ್ಣುಗಳುಳ್ಳ ಸೀತೆ. ಇದರ ಪರಿಣಾಮ ಭಗವಾನ್ ಶ್ರೀರಾಮನು ತನ್ನ ಹರಿತ ಬಾಣಗಳಿಂದ ಯುದ್ಧರಂಗದಲ್ಲಿ ರಾವಣನನ್ನು ವಧಿಸಿ ನಿನ್ನನ್ನು ಅಯೋಧ್ಯೆಗೆ ಕೊಂಡು ಹೋಗುವನು. ಏತಸ್ಮಿನ್ನಂತರೇ ಶಬ್ದೋ ಭೇರಿ ಶಂಖ ಸಮಾಕುಲಃ ಶ್ರುತೋ ವೈ ಸರ್ವ ಸೈನ್ಯಾನಾಂ ಕಂಪಯನ್ ಧರಣೀತಲಂ. ಆಗಲೇ ಭೂಕಂಪವನ್ನೇ ಉಂಟು ಮಾಡುವ ಬೇರಿನಾದ ಮತ್ತು ಶಂಖ ಧ್ವನಿಯಿಂದ ಕೂಡಿದ ಸೈನಿಕರ ಮಹಾ ಕೋಲಾಹಲ ಕೇಳಿಬಂತು. ಶ್ರುತ್ವಾ ತು ತಂ ವಾನರ ಸೈನ್ಯನಾದಂ ಲಂಕಾಗತ ರಾಕ್ಷಸ ರಾಜಭೃತ್ಯಾಃ ಮೃತೋಜಸೋ ದೈನ್ಯ ಪರೀತ ಚೇಷ್ಟಾ ಶ್ರೇಯೋ ನ ಪಶ್ಯಂತಿ ನೃಪಸ್ಯ ದೋಷಾತ್. ವಾನರ ಸೈನಿಕರ ಆ ಭೀಷಣ ಸಿಂಹನಾದವನ್ನು ಕೇಳಿ ಲಂಕೆಯಲ್ಲಿದ್ದ ರಾಕ್ಷಸ ರಾಜ ರಾವಣನ ಸೇವಕರ ಹತೋತ್ಸಾಹವಾಯಿತು. ಅಂದರೆ ಅವರ ಉತ್ಸಾಹವು ಹತವಾಗಿ ಹೋಯಿತು. ಅವರ ಎಲ್ಲ ಚೇಷ್ಟೆಗಳು ದೀನತೆಯಿಂದ ವ್ಯಾಪಿಸಿದವು. ರಾವಣನ ದೋಷದಿಂದ ಅವರಿಗೂ ಕೂಡ ಯಾವುದೇ ಶ್ರೇಯಸ್ಸಿನ ಉಪಾಯ ಕಾಣುತ್ತಿರಲಿಲ್ಲ.
ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 34ನೆಯ ಸರ್ಗ ಪೂರ್ಣವಾಯಿತು. ರಾಮಾಯಣದಲ್ಲಿ ಪದೇ ಪದೇ ಸರಮೆಯ ವಿಚಾರವು ಬರುವುದಿಲ್ಲ. ಇಲ್ಲಿ ಸರಮೆಯು ಸೀತೆಗೆ ಆಪ್ತ ಸಖಿಯಾಗಿದ್ದಳು ಎಂದು ಹಾಗೂ ರಾವಣನು ಏನೆಲ್ಲವನ್ನೂ ಮಾಡುತ್ತಿದ್ದಾನೆ ಈ ವಿಚಾರವನ್ನೆಲ್ಲ ತಿಳಿದುಕೊಂಡು ಬಂದು ಸೀತೆಗೆ ಹೇಳಿದಳು ಎಂದು ಅಷ್ಟೇ ವಾಲ್ಮೀಕಿಗಳು ತಿಳಿಸಿದ್ದಾರೆ. ಬಹುಶಃ ಮುಂದೆಯೂ ಕೂಡ ಸೀತೆಗೆ ಆಪ್ತ ಸಖಿಯಾಗಿದ್ದಂತಹ ಸರಮೆಯು ಸೀತೆಯ ಆದರವನ್ನು ಗಳಿಸುವ ಸಲುವಾಗಿ ಪದೇ ಪದೇ ಯುದ್ಧದಲ್ಲಿ ಏನಾಗುತ್ತಿದೆ ಎಂಬ ವಿಚಾರವನ್ನು, ಅದಕ್ಕಾಗಿ ಹೆಚ್ಚಿನ ಗುಪ್ತಚರ್ಯೆ ಏನು ಬೇಕಾಗಿರಲಿಲ್ಲ. ಏಕೆಂದರೆ ಲಂಕೆಯ ಯಾವ ಯಾವ ರಾಕ್ಷಸರು ಸಾಯುತ್ತಿದ್ದಾರೆ, ಲಂಕೆ ಹೇಗೆ ಪರಾಧೀನವಾಗುತ್ತಿದೆ ಎಂಬ ವಿಚಾರ ಎಲ್ಲ ಲಂಕಾ ನಿವಾಸಿಗಳಿಗೂ ಯಾರ ಮೂಲಕವಾದರೂ ತಿಳಿಯುತ್ತಲೇ ಇತ್ತು. ಆದ್ದರಿಂದ ಬಹಳ ಸುಲಭವಾಗಿಯೇ ಈ ವಿಷಯಗಳನ್ನು ಸಂಗ್ರಹಿಸಿ ಆಕೆ ನಿರಂತರವಾಗಿ ಸೀತೆಗೆ ಹೇಳುತ್ತಲೇ ಇದ್ದಿರಬೇಕು. ಆ ಕಾರಣದಿಂದಾಗಿ ಸೀತೆಯು ಕ್ರಮವಾಗಿ ಹೇಗೆ ರಾವಣನು ಸಾಯುತ್ತಿದ್ದಾನೆ, ತನ್ನೆಲ್ಲ ಬಂಧುಗಳನ್ನು ತನ್ನೆಲ್ಲ ರಾಕ್ಷಸರನ್ನು ಕಳೆದುಕೊಳ್ಳುತ್ತಾ ಆತನ ಲಂಕೆ ಹೇಗೆ ರಾಮನಿಗೆ ಶರಣಾಗತವಾಗುತ್ತಿದೆ ಎಂಬುದರ ವಿಚಾರವನ್ನು ನಿರಂತರವಾಗಿ ಸೀತೆಯು ಸರಮೆಯ ಮೂಲಕ ತಿಳಿದುಕೊಳ್ಳುತ್ತಿರಬೇಕು. ಆ ಕಾರಣದಿಂದಾಗಿಯೇ ಎಷ್ಟೋ ವ್ಯಾಖ್ಯಾನಕಾರರು, ಭಾಷಾಂತರಕಾರರು ಕೂಡ ಈ ಸರಮೆಯು ಹೇಗೆ ವಿಭೀಷಣನು ನಿರಂತರವಾಗಿ ಶ್ರೀರಾಮನಿಗೆ ಸಹಾಯ ಮಾಡುತ್ತಿದ್ದನು, ರಾವಣನ ಎಲ್ಲ ಗುಪ್ತ ವಿಚಾರಗಳನ್ನು ಶ್ರೀರಾಮನಿಗೆ ತಿಳಿಸಿ ಯುದ್ಧದಲ್ಲಿ ಆತನಿಗೆ ಜಯ ದೊರಕುವುದಕ್ಕೆ ಸಹಾಯ ಮಾಡಿದನು, ಅದೇ ರೀತಿಯಾಗಿ ಸರಮೆಯು ಸೀತೆಗೆ ಸಹಾಯ ಮಾಡುತ್ತಿದ್ದುದರಿಂದ ಅವರಿಬ್ಬರು ಗಂಡ ಹೆಂಡತಿಯರಿರಬೇಕೆಂಬ ಶಂಕೆಯನ್ನು ವ್ಯಕ್ತಪಡಿಸುತ್ತಾರೆ. ಅದಕ್ಕೆ ತಕ್ಕಂತೆ ಮುಂದಿನ ಒಂದು ಅಧ್ಯಾಯದಲ್ಲಿ ವಿಭೀಷಣನ ಪತ್ನಿಯ ಹೆಸರನ್ನು, ಅದು ಹೇಗೂ ಸರಮೆ ಎಂಬ ಅದೇ ಹೆಸರೇ ಬಂದಿದೆ. ಎಲ್ಲಿಯೂ ಸಹ ವಾಲ್ಮೀಕಿಗಳು ನೇರವಾಗಿ ಇಲ್ಲಿ ಸೀತೆಗೆ ತಿಳಿಸುತ್ತಿರುವ ಸರಮೆಯು ಆ ವಿಭೀಷಣನ ಪತ್ನಿ ಎಂದು ಹೇಳಿಲ್ಲ. ಅದು ಅಲ್ಲದೆ ರಾವಣನ ತಮ್ಮನಾದ ವಿಭೀಷಣನ ಪತ್ನಿ ಈ ರೀತಿಯಾಗಿ ಸೀತೆಯನ್ನು ಕಾವಲು ಕಾಯುವ ಸಾಧ್ಯತೆ, ಅದರಲ್ಲೂ ವಿಭೀಷಣನು ರಾವಣನು ಮಾಡುತ್ತಿರುವುದು ತಪ್ಪು ಎಂದು ಹೇಳುತ್ತಾ ಅದನ್ನು ವಿರೋಧಿಸುತ್ತಿರುವಾಗ ಆ ವಿಭೀಷಣನ ಪತ್ನಿಯನ್ನು ಸೀತೆಯ ಕಾವಲಿನಲ್ಲಿ ಇರಿಸುವಷ್ಟು ರಾವಣನು ದಡ್ಡನಾಗಿರಲಿಲ್ಲ. ಆ ಕಾರಣದಿಂದಾಗಿ ಈ ಸರಮೆ ಬೇರೆಯೇ ಇರಬೇಕು. ಆದರೂ ಕೂಡ ಹೇಗೆ ವಿಭೀಷಣನು ರಾಮನಿಗೆ ನಿರಂತರವಾಗಿ ಸಹಾಯ ಮಾಡಿ ಆತನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಾಯಿತು, ಅದೇ ರೀತಿಯಾಗಿ ಇಲ್ಲಿ ಈ ಸರಮೆಯು ಕೂಡ ನಿರಂತರವಾಗಿ ಯುದ್ಧದ ಆಗುಹೋಗುಗಳನ್ನು ಸೀತೆಗೆ ತಿಳಿಸುತ್ತಾ ಆಕೆ ಧೈರ್ಯ ಭರವಸೆಗಳಿಂದ ದಿನವನ್ನು ಕಳೆಯಲು, ಶ್ರೀರಾಮನನ್ನು ಆನಂದದಿಂದ ಎದುರುಗೊಳ್ಳಲು ಆಕೆಯನ್ನು ಸಿದ್ಧಪಡಿಸುತ್ತಿರುವಳು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.